ಶಿರಸಿ ನಗರದ ಸಂತ ಆಂಥೋನಿ ಚರ್ಚ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಸಮಸ್ಯೆ ಕುರಿತು ಚರ್ಚ್ ಆಡಳಿತ ಮಂಡಳಿ ಸಹಾಯಕ ಆಯುಕ್ತರ ಕಚೇರಿಗೆ ಮನವಿ ಸಲ್ಲಿಸಿದೆ. ಖಾನಾಪುರ ತಾಳಗುಪ್ಪ ರಾಜ್ಯ ಹೆದ್ದಾರಿ 93ರ ಅಗಲೀಕರಣ ಕಾಮಗಾರಿಯ ವೇಳೆ ಚರ್ಚ್ ಎದುರಿನ ಜಾಗವನ್ನ ರಸ್ತೆಗೆ ಬಿಟ್ಟುಕೊಡಲಾಗಿದ್ದು, ಇದರಿಂದ ಚರ್ಚ್ಗೆ ಹೋಗುವ ಪ್ರವೇಶ ದಾರಿ ಕಿರಿದಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಚರ್ಚ್ ಹಾಗೂ ಸಮೀಪದ ಸ್ಮಶಾನಕ್ಕೆ ಹೋಗಲು ಸಮರ್ಪಕ ದಾರಿ ಇಲ್ಲದಂತಾಗಿದ್ದು, ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿಶಾಮಕ ವಾಹನ ಅಥವಾ ಆಂಬ್ಯುಲೆನ್ಸ್ ಸಂಚರಿಸಲು ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಲಾಗಿದೆ. ಹೆದ್ದಾರಿ ಅಗಲೀಕರಣದ ಸಂದರ್ಭದಲ್ಲಿ ಚರ್ಚ್ನ ಕಮಾನು ಹಾಗೂ ಗೇಟು ತೆರವುಗೊಳಿಸಲಾಗಿದ್ದು, ಭದ್ರತೆಯ ದೃಷ್ಟಿಯಿಂದ ಅವುಗಳನ್ನು ಮರು ನಿರ್ಮಿಸುವ ಅಗತ್ಯವಿದೆ ಎಂದು ಚರ್ಚ್ ಆಡಳಿತ ಮಂಡಳಿ ತಿಳಿಸಿದೆ. ಚರ್ಚಿಗೆ ಹೋಗುವ ದಾರಿಯ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 2022-23 ವರ್ಷದಲ್ಲಿ ಖಾನಾಪುರ ತಾಳಗುಪ್ಪ ರಾಜ್ಯ ಹೆದ್ದಾರಿ 93 ಶಿರಸಿ ನಗರದ ಸಂತ ಆಂಥೋನಿ ದೇವಾಲಯದ ಎದುರುಗಡೆಯಿಂದ ಹಾದು ಹೋಗಿದ್ದು, ಅಗಲೀಕರಣಕ್ಕೆ ನೀಡಿದ ಜಾಗ ಬಿಟ್ಟು ಸರಿಸುಮಾರು ಅಂದಾಜು 1,000 ಚದರ ಅಡಿ 250 ಅಡಿ ಉದ್ದ ಇಂಟು 4 ಅಡಿ ಅಗಲ ಜಾಗವನ್ನು ಪ್ರತ್ಯೇಕವಾಗಿ ರಸ್ತೆಗೆ ಬಿಟ್ಟುಕೊಟ್ಟಿದ್ದು ಇರುತ್ತದೆ. ಆದ ಕಾರಣ ದೇವಾಲಯಕ್ಕೆ ಹೋಗುವ ರಸ್ತೆಯು ಕಿರಿದಾಗಿರುತ್ತದೆ. ಈಗ ರಾಜ್ಯ ಹೆದ್ದಾರಿಯ ಅಗಲೀಕರಣವಾಗಿದ್ದರಿಂದ ನಮ್ಮ ದೇವಾಲಯಕ್ಕೆ ಹಾಗೂ ಸ್ಮಶಾನಗಳಿಗೆ ಹೋಗಲು ಸಮರ್ಪಕ ದಾರಿ ಇರುವುದಿಲ್ಲ. ಹಾಗೂ ಅಕಸ್ಮಾತ್ ಆಗಿ ದೇವಾಲಯದಲ್ಲಾಗಲಿ ಅಥವಾ ದೇವಾಲಯದ ಪಕ್ಕದಲ್ಲಿರುವ ಸಂತ ಆಂಥೋನಿ ಶಾಲೆಯಲ್ಲಾಗಲಿ ಅಗ್ನಿ ಅವಘಡ ಅಥವಾ ಬೇರೆ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿದಲ್ಲಿ ಅಗ್ನಿಶಾಮಕ ದಳದ ವಾಹನ ಅಥವಾ ಆಂಬ್ಯುಲೆನ್ಸ್ ಸಂಚರಿಸಲು ಯಾವುದೇ ದಾರಿ ಇರುವುದಿಲ್ಲ. ಹಾಗೂ ರಸ್ತೆಯ ಅಗಲೀಕರಣದ ಸಮಯದಲ್ಲಿ ನಮ್ಮ ಚರ್ಚಿನ ಕಮಾನು ಹಾಗೂ ಗೇಟನ್ನು ತೆಗೆಯಲಾಗಿತ್ತು. ಅದನ್ನು ಭದ್ರತೆಯ ದೃಷ್ಟಿಯಲ್ಲಿ ಪುನಃ ಕಟ್ಟಿಕೊಳ್ಳುವ ಅಗತ್ಯತೆ ಇದೆ. ಈಗ ಇರುವ ಜಾಗವನ್ನು ಸಂಪೂರ್ಣವಾಗಿ ಆಸ್ಪತ್ರೆಗೆ ರಸ್ತೆಯಾಗಿ ಬಿಟ್ಟುಕೊಟ್ಟಲ್ಲಿ ಗೇಟನ್ನು ಹಾಗೂ ಕಮಾನನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. 2003-2004 ಇಸ್ವಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಹಳೆಯ ವಸತಿ ಗೃಹಗಳಿಗೆ ಹೋಗಲು ಯಾವುದೇ ದಿಕ್ಕಿನಿಂದ ಸರಿಯಾದ ದಾರಿ ಇರದ ಕಾರಣ ಆ ವರ್ಷದಲ್ಲಿದ್ದ ಚರ್ಚಿನ ಆಡಳಿತ ಮಂಡಳಿಯವರು ಆಗಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಸ್ತ್ರರವರ ಮನೆಯ ಮೇರೆಗೆ ದೇವಾಲಯದ ಜಾಗದಲ್ಲಿ ವಸತಿ ಗೃಹಗಳಿಗೆ ಹೋಗಲು ದಾರಿ ಮಾಡಿಕೊಡಲಾಗಿತ್ತು. ಆದ ಕಾರಣ ನಾವು ವಸತಿ ಗೃಹಗಳಿಗೆ ಬಿಟ್ಟ ದಾರಿಯನ್ನು ದೇವಾಲಯದ ಪ್ರವೇಶದ್ವಾರ ಹಾಗೂ ಗೇಟನ್ನು ಪುನಃ ಸ್ಥಾಪಿಸಲು ಮತ್ತು ದೇವಾಲಯಕ್ಕೆ ಹಾಗೂ ಸ್ಮಶಾನಕ್ಕೆ ಹೋಗಿ ಬರಲು ಬಳಸಲು ಅನುವು ಮಾಡಿಕೊಡಬೇಕಾಗಿ ನಮ್ಮ ಮೂಲಕ ಕೇಳಿಕೊಡುತ್ತೇವೆ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಫಾದರ್ ಸಿರಿಲ್ ಡಿಸೋಜ ಧರ್ಮಗುರುಗಳು, ಪಾಲನಾ ಸಮಿತಿ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಸಂತ ಆಂಥೋನಿ ದೇವಾಲಯ. ನಾವು ದೇವಾಲಯ ಹೋಗುವಂಥ ಸಂಪರ್ಕ ರಸ್ತೆ ಮತ್ತು ಅಲ್ಲಿಯ ತುರ್ತು ಪರಿಸ್ಥಿತಿಗೆ ಅನುಗುಣವಾಗಿ ವಾಹನ ಸಂಚಾರಕ್ಕೆ ಏನು ಅನುವು ಮಾಡಿಕೊಳ್ಬೇಕಂತ ತಾವು ಮನವಿ ಮಾಡಿದ್ದೇವೆ. ಈ ಮನವಿಯನ್ನು ಮಾನ್ಯ ಸಹಾಯಕ ಆಯುಕ್ತರು ನಾನು ಪಡೆದಿದ್ದೇನೆ ಮತ್ತು ಸಹಾಯಕ ಆಯುಕ್ತರ ಗಮನಕ್ಕೆ ತಂದು ಈ ಕೆಲಸ ಆಗುವ ಬಗ್ಗೆ ನಾನು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಾಂಧವರಿಗೆ ದೇವಾಲಯ ಶಿರಸಿ, ತಹಶೀಲ್ದಾರರು ಶಿರಸಿ ವಿಭಾಗ ಶಿರಸಿ. ಮಾನ್ಯರೇ, ವಿಷಯ ಸಂತ ಆಂಥೋನಿ ಚರ್ಚಿಗೆ ಹೋಗುವ ದಾರಿಯ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 2022-23 ವರ್ಷದಲ್ಲಿ ಖಾನಾಪುರ ತಾಳಗುಪ್ಪ ರಾಜ್ಯ ಹೆದ್ದಾರಿ 93 ಶಿರಸಿ ನಗರದ ಸಂತ ಆಂಥೋನಿ ದೇವಾಲಯದ ಎದುರುಗಡೆಯಿಂದ ಹಾದು ಹೋಗಿದ್ದು, ಅಗಲೀಕರಣಕ್ಕೆ ನೀಡಿದ ಜಾಗ ಬಿಟ್ಟು ಸರಿಸುಮಾರು ಅಂದಾಜು 1,000 ಚದರ ಅಡಿ 250 ಅಡಿ ಉದ್ದ ಇಂಟು 4 ಅಡಿ ಅಗಲ ಜಾಗವನ್ನು ಪ್ರತ್ಯೇಕವಾಗಿ ರಸ್ತೆಗೆ ಬಿಟ್ಟುಕೊಟ್ಟಿದ್ದು ಇರುತ್ತದೆ. ಆದ ಕಾರಣ ದೇವಾಲಯಕ್ಕೆ ಹೋಗುವ ರಸ್ತೆಯು ಕಿರಿದಾಗಿರುತ್ತದೆ. ಈಗ ರಾಜ್ಯ ಹೆದ್ದಾರಿಯ ಅಗಲೀಕರಣವಾಗಿದ್ದರಿಂದ ನಮ್ಮ ದೇವಾಲಯಕ್ಕೆ ಹಾಗೂ ಸ್ಮಶಾನಗಳಿಗೆ ಹೋಗಲು ಸಮರ್ಪಕ ದಾರಿ ಇರುವುದಿಲ್ಲ. ಹಾಗೂ ಅಕಸ್ಮಾತ್ ಆಗಿ ದೇವಾಲಯದಲ್ಲಾಗಲಿ ಅಥವಾ ದೇವಾಲಯದ ಪಕ್ಕದಲ್ಲಿರುವ ಸಂತ ಆಂಥೋನಿ ಶಾಲೆಯಲ್ಲಾಗಲಿ ಅಗ್ನಿ ಅವಘಡ ಅಥವಾ ಬೇರೆ ಯಾವುದೇ ರೀತಿಯ ಅವಘಡ ಸಂಭವಿಸಿದಲ್ಲಿ ಅಗ್ನಿಶಾಮಕ ದಳದ ವಾಹನ ಅಥವಾ ಆಂಬ್ಯುಲೆನ್ಸ್ ಸಂಚರಿಸಲು ಯಾವುದೇ ದಾರಿ ಇರುವುದಿಲ್ಲ. ಹಾಗೂ ರಸ್ತೆಯ ಅಗಲೀಕರಣದ ಸಮಯದಲ್ಲಿ ನಮ್ಮ ಚರ್ಚಿನ ಕಮಾನು ಹಾಗೂ ಗೇಟನ್ನು ತೆಗೆಯಲಾಗಿತ್ತು. ಅದನ್ನು ಭದ್ರತೆಯ ದೃಷ್ಟಿಯಲ್ಲಿ ಪುನಃ ಕಟ್ಟಿಕೊಳ್ಳುವ ಅಗತ್ಯತೆ ಇದೆ. ಈಗ ಇರುವ ಜಾಗವನ್ನು ಸಂಪೂರ್ಣವಾಗಿ ಆಸ್ಪತ್ರೆಗೆ ರಸ್ತೆಯಾಗಿ ಬಿಟ್ಟುಕೊಟ್ಟಲ್ಲಿ ಗೇಟನ್ನು ಹಾಗೂ ಕಮಾನನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. 2003-2004 ಇಸ್ವಿಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಹಳೆಯ ವಸತಿ ಗೃಹಗಳಿಗೆ ಹೋಗಲು ಯಾವುದೇ ದಿಕ್ಕಿನಿಂದ ಸರಿಯಾದ ದಾರಿ ಇರದ ಕಾರಣ
ಆ ವರ್ಷದಲ್ಲಿದ್ದ ಚರ್ಚಿನ ಆಡಳಿತ ಮಂಡಳಿಯವರು ಆಗಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಸ್ತ್ರದ್ರವರ ಮನವಿಯ ಮೇರೆಗೆ ದೇವಾಲಯದ ಜಾಗದಲ್ಲಿ ವಸತಿ ಗೃಹಗಳಿಗೆ ಹೋಗಲು ದಾರಿ ಮಾಡಿಕೊಡಲಾಗಿತ್ತು. ಆದ ಕಾರಣ ನಾವು ವಸತಿ ಗೃಹಗಳಿಗೆ ಬಿಟ್ಟ ದಾರಿಯನ್ನು ದೇವಾಲಯದ ಪ್ರವೇಶದ್ವಾರ ಹಾಗೂ ಗೇಟನ್ನು ಪುನರ್ಸ್ಥಾಪಿಸಲು ಮತ್ತು ದೇವಾಲಯಕ್ಕೆ ಹಾಗೂ ಸ್ಮಶಾನಕ್ಕೆ ಹೋಗಿ ಬರಲು ಬಳಸಲು ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಫಾದರ್ ಸಿರಿಲ್ ಡಿಸೋಜ ಧರ್ಮಗುರು.